ಓಟು ನಮ್ಮ ಭವಿಷ್ಯ ಡಿಸೈಡ್ ಮಾಡುತ್ತೆ ಅಂತ ನಾವು ಅನ್ಕೊಳ್ತೀವಿ. ಆದ್ರೆ ವೆಸ್ಟ್ ಬೆಂಗಾಲ್ ಇತಿಹಾಸ ನೋಡಿದ್ರೆ ಓಟ್ ಹಾಕೋ ಮೊದಲು 1000 ಸಲ ಯೋಚನೆ ಮಾಡಬೇಕಾಗುತ್ತೆ. ನಾವು ಸರಿಯಾದ ಪಕ್ಷಕ್ಕೆ ಮತ ಹಾಕ್ತಾ ಇದೀವಾ ಅಥವಾ ಭಯದ ರಾಜಕಾರಣಕ್ಕೆ ಶರಣ ಆಗ್ತಿದೀವ ಅನ್ನೋ ಪ್ರಶ್ನೆ ನಮ್ಮೆಲ್ರಿಗೂ ಕಾಡುತ್ತೆ. 1951ರಲ್ಲಿ ಮೊದಲ ಬಾರಿಗೆ ಇಂಡಿಪೆಂಡೆಂಟ್ ಇಂಡಿಯಾದಲ್ಲಿ ಸೆನ್ಸಸ್ ನಡೆಯಿತು. ಆ ಸಮಯದಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ ಸುಮಾರು 1493 ರಿಜಿಸ್ಟರ್ ಫ್ಯಾಕ್ಟರಿಗಳಿದ್ವು. ಮಹಾರಾಷ್ಟ್ರ ಮತ್ತು ಗುಜರಾತ್ ಸೇರಿಸಿದ್ರು ಅಷ್ಟಾಗ್ತಿರ್ಲಿಲ್ಲ. ಇಂಡಿಯಾದ ಒಟ್ಟು ಇಂಡಸ್ಟ್ರಿಯಲ್ ಔಟ್ಪುಟ್ ನಲ್ಲಿ ಸುಮಾರು 27% ವೆಸ್ಟ್ ಬೆಂಗಾಲ್ನಿಂದ ಬರ್ತಿತ್ತು. 1960ರ ದಶಕದಲ್ಲಿ ಇದು ಭಾರತದ ಮೊದಲನೇ ಶ್ರೀಮಂತದ ರಾಜ್ಯವಾಗಿತ್ತು. ಆದ್ರೆ ಇವತ್ತಿನ ಸ್ಥಿತಿ ಏನಾಗಿದೆ ಗೊತ್ತಾ? 28 ರಾಜ್ಯಗಳಲ್ಲಿ 24ನೇ ಸ್ಥಾನಕ್ಕೆ ಕುಸಿದಿದೆ. ಒಂದು ಕಾಲದಲ್ಲಿ ನ್ಯಾಷನಲ್ ಅವರೇಜ್ ಗಿಂತ ಹೆಚ್ಚು ಪರ ಕ್ಯಾಪಿಟಲ್ ಇನ್ಕಮ್ ಆಗಿದ್ದಂತ ರಾಜ್ಯ ಇದಾಗಿತ್ತು. ಈಗ ರಾಷ್ಟ್ರೀಯ ಸರಾಸರಿಗಿಂತ ಕೆಳಗಿಳಿದಿದೆ. ಒಮ್ಮೆ ದೇಶಕ್ಕೆ ಮಾದರಿಯಾಗಿದ್ದ ಕೋಲ್ಕತ್ತಾ ಇಂದು ರಾಜಕೀಯ ಹಿಂಸೆಯ ಚಿಹ್ನೆಯಾಗಿದೆ ಅಂತ ಹೇಳ್ಬೋದು ವೀಕ್ಷಕರ. ಇಲ್ಲಿ ವೆಸ್ಟ್ ಬೆಂಗಾಲ್ ರಾಜಕೀಯ ಅಂತಂದ್ರೆ ಕೇವಲ ಚುನಾವಣೆ ಅಲ್ಲ, ಬೂತ್ ಕ್ಯಾಪ್ಚರ್, ರ್ಯಾಗಿಂಗು, ಅಪೋಸಿಷನ್ ಕಾರ್ಯಕರ್ತರ ಮೇಲೆ ದಾಳಿ, ಬೆದರಿಕೆ, ಕೊಲೆ ಇವು ವರ್ಷಗಳಿಂದ ಕೇಳಿ ಬರುತ್ತಿರುವ ಆರೋಪಗಳು. ಮೊದಲು CPIM 34 ವರ್ಷ ಆಡಳಿತ ನಡೆಸಿತು. ನಂತರ ಬದಲಾವಣೆ ಹೆಸರಲ್ಲಿ ಮಮತಾ ಬ್ಯಾನರ್ಜಿ ಬಂದ್ರು. ಜನರು ಹೊಸ ಭರವಸೆ ಇಟ್ರು. ಆದ್ರೆ ವಿರೋಧಿಗಳು ಹೇಳೋದೇ ಬೇರೆ. ಏನಂತ ಅಂತಂದ್ರೆ ವ್ಯವಸ್ಥೆ ಮಾತ್ರ ಬದಲಾಗ್ಲಿಲ್ಲ, ಹೆಸರು ಮಾತ್ರ ಚೇಂಜ್ ಆಗ್ತಾ ಇದೆ ಅಥವಾ ಚೇಂಜ್ ಆಗಿದೆ ಅಂತ. ಇತ್ತೀಚೆಗೆ ಅಲ್ಲಿನ CM ಮಾಡಿದ ಕೆಲವು ಹೇಳಿಕೆಗಳು ದೇಶದ ಗಮನ ಸೆಳೆದಿದ್ದವು. ಒಂದು ಸಮುದಾಯದ ಹೆಸರನ್ನು ಬಳಸಿ ಜನರಲ್ಲಿ ಭಯ ಹುಟ್ಟಿಸುವ ರಾಜಕಾರಣ ನಡೆಯುತ್ತಿದೆ ಅನ್ನೋ ಟೀಕೆಗಳು ಕೇಳಿ ಬಂದಿದ್ವು. ವಿರೋಧ ಪಕ್ಷಗಳಷ್ಟೇ ಅಲ್ಲ, ಇತರ ಪಕ್ಷಗಳು ಆ ಹೇಳಿಕೆಗಳನ್ನ ಖಂಡಿಸಿವೆ. ಇನ್ನೊಂದು ಕಡೆ ಅದೇ ಪಕ್ಷದ ಕೆಲ ನಾಯಕರು ನಮ್ಮ ಜೊತೆ ಇಲ್ಲದವರು ಬೆಂಗಾಲಿಗಳಲ್ಲ ಅನ್ನೋ ರೀತಿಯ ಹೇಳಿಕೆಗಳನ್ನು ಕೊಟ್ಟರು. ಇದೇ ಮಾತು ಬೇರೆ ರಾಜ್ಯಗಳಲ್ಲಿ ಅಥವಾ ಬೇರೆ ರಾಜ್ಯದಲ್ಲಿ ಬೇರೆ ಪಕ್ಷ ಹೇಳಿದ್ದರೆ ದೇಶವ್ಯಾಪ್ತಿ ಚರ್ಚೆ ಆಗ್ತಿತ್ತು. ಇದರಿಂದ ಪರಿಸ್ಥಿತಿ ಎಷ್ಟು ಗಂಭೀರ ಆಯ್ತು ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಅಂತಂದ್ರೆ, ದೇಶದ ಹೋಮ್ ಮಿನಿಸ್ಟರ್ ಆಗಿರುವಂತಹ ಅಮಿತ್ ಶಾ ಅವರು ಸ್ವತಃ ವೆಸ್ಟ್ ಬೆಂಗಾಲ್ ನಲ್ಲಿ ಸ್ಟೇ ಮಾಡಿಕೊಂಡು ಚುನಾವಣೆ ಪರಿಸ್ಥಿತಿಯನ್ನ ಗಮನಿಸಿದ್ರು. ಡೆಮಾಕ್ರೆಟಿಕ್ ಇಂಡಿಯಾದಲ್ಲಿ ಒಂದು ರಾಜ್ಯದಲ್ಲಿ ಫೇರ್ ಎಲೆಕ್ಷನ್ ನಡೆಸಲು ಕೇಂದ್ರ ನಾಯಕರು ಇಷ್ಟರ ಮಟ್ಟಿಗೆ ತೊಡಗಿಸಿಕೊಳ್ಬೇಕಾದ ಪರಿಸ್ಥಿತಿ ಬಂದಿದೆ ಅಂತಂದ್ರೆ ಒಂದ್ಸಲ ನೀವೇ ಯೋಚನೆ ಮಾಡಿ ನೋಡಿ ಯಾವ ಲೆವೆಲ್ಗೆ ಬಂದು ನಿಂತಿದೆ ಅಂತ. 2021ರ ಚುನಾವಣೆಯ ನಂತರ ಹಿಂಸಾಚಾರದ ಅನೇಕ ಪ್ರಕರಣಗಳು ದೇಶವನ್ನು ಬೆಚ್ಚಿ ಬೀಳಿಸಿತು. ಬಿಜೆಪಿಗೆ ಬೆಂಬಲ ಕೊಟ್ಟ ಕುಟುಂಬಗಳ ಮೇಲೆ ದಾಳಿ ಮಾಡಿತ್ತು, ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗಿದ್ರು, ಮನೆಗಳ ಮೇಲೆ ದಾಳಿ ಮಾಡಿ ಕೊಲೆ ಪ್ರಕರಣಗಳು ಆಗಿದ್ವು. ಇದು ಕೋರ್ಟ್ ವರೆಗೂ ಹೋಗಿತ್ತು. ಆದ್ರೆ ಸ್ಥಳೀಯರು ಹೇಳೋದೇನಂತಂದ್ರೆ ಹೊರಗೆ ಬಂದದಕ್ಕಿಂತ ಹೊರಗೆ ಬರದೇ ಉಳಿದ ಘಟನೆಗಳು ತುಂಬಾ ಜಾಸ್ತಿ ಇದೆ ಅಂತ ಹೇಳಿದ್ರು. ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನನ್ನ ಅವನ ಹೆಂಡತಿ ಮತ್ತು ಅವನ ಮಗನ ಮುಂದೆ ಹೊಡೆದುಕೊಂಡ ಪ್ರಕರಣ ಇತ್ತೀಚೆಗೆ ಸುದ್ದಿಯಾಗಿತ್ತು. ಇನ್ನು ಕೆಲ ಕಡೆ ಬಿಜೆಪಿ ಅಭ್ಯರ್ಥಿಗಳ ಕಾರುಗಳ ಮೇಲೆ ಕಲ್ಲು ತೂರಾಟ, ಮತದಾರರನ್ನು ಬೂತ್ಗೆ ಹೋಗದಂತೆ ತಡೆದು ನಿಲ್ಲಿಸುವುದು, ರಸ್ತೆ ಬಂದ್ ಮಾಡುವುದು, ಇದೆಲ್ಲ ಪ್ರಕರಣಗಳು ನಿಜವಾಗಿ ನಡೆದಿರುವಂತ ಸನ್ನಿವೇಶಗಳು. ಇನ್ನ ಕೆಲವರು ಹೇಳೋ ಆರೋಪಗಳು ಇನ್ನೂ ವಿಚಿತ್ರವಾಗಿದೆ. EVM ಬಟನ್ಗಳ ಮೇಲೆ ಹತ್ತರ ಹಚ್ಚಿ ಯಾರಿಗೆ ವೋಟ್ ಹಾಕಿದ್ದಾರೆ ಅನ್ನೋದನ್ನ ಸ್ಮೆಲ್ ನೋಡಿ ಗುರುತಿಸುವ ಪ್ರಯತ್ನ ಆಗ್ತಿತ್ತಂತೆ. ಕೆಲ ಕಡೆ CCTVಯನ್ನ ಇಟ್ಟು ನಿಮ್ಮ ವೋಟ್ ನಮಗೆ ಗೊತ್ತು ಅಂತ ಬೆದರಿಸ್ತಾ ಇದ್ರಂತೆ. ಇವುಗಳು ಸತ್ಯವೋ ಅಥವಾ ಸುಳ್ಳು ಅನ್ನೋದನ್ನ ತನಿಖೆ ಹೇಳಬೇಕು. ಆದ್ರೆ ಇಂತಹ ಮಾತುಗಳೆಲ್ಲ ಅಲ್ಲಿನ ಜನರ ಮನಸ್ಥಿತಿಯನ್ನ ತೋರಿಸುತ್ತೆ. ಇನ್ನೊಂದು ದೊಡ್ಡ ವಿಷಯ ಏನಂತಂದ್ರೆ ವೋಟರ್ ಲಿಸ್ಟ್. ಸುಮಾರು 91 ಲಕ್ಷ ಹೆಸರುಗಳನ್ನ ವೋಟರ್ ಲಿಸ್ಟ್ ಇಂದ ತೆಗೆದುಹಾಕಲಾಗಿತ್ತು. ನಂತರ ಕೆಲವು ಹೆಸರುಗಳು ಮರಳಿ ಸೇರಲ್ಪಟ್ಟು ಉಳಿದವು ಶಾಶ್ವತವಾಗಿ ಡಿಲೀಟ್ ಆಗೇ ಹೋಯಿತು. ಇದರಿಂದ ವಿರೋಧ ಪಕ್ಷಗಳು ರಾಜಕೀಯ ಉದ್ದೇಶ ಇದೆ ಅಂತ ಆರೋಪಿಸುತ್ತಿವೆ. ಆದ್ರೆ ಆಯೋಗ ಹೇಳೋದೇನು ಗೊತ್ತಾ? ಫೇಕ್ ವೋಟರ್ಸ್ ನ ತೆಗೆದು ಹಾಕೋ ಪ್ರಕ್ರಿಯೆ ಮಾಡ್ತಾ ಇದೀವಿ ಅಂತ. ಬಾಂಗ್ಲಾದೇಶದಿಂದ ಅಕ್ರಮವಾಗಿ ಬಂದವರ ಹೆಸರುಗಳು ಮತದಾರರ ಪಟ್ಟಿಯಲ್ಲಿ ಸೇರಿಸೋ ಅನ್ನೋ ಆರೋಪವೂ ಕೂಡ ಕೆಲವು ವರ್ಷಗಳಿಂದ ಇದೆ. ಅದಕ್ಕಾಗಿಯೇ ಈ ವರ್ಷ ಶುದ್ಧೀಕರಣ ಪ್ರಕ್ರಿಯೆ ನಡೆಯುತ್ತಿದೆ ಅಂತ ಹೇಳಲಾಗ್ತಿದೆ. ಆದ್ರೆ ಜೆನ್ಯೂನ್ ಆಗಿರೋ ಜನರ ಹೆಸರು ಕೂಡ ರಿಮೂವ್ ಆಗಿದೆ ಅನ್ನೋ ಟೀಕೆಗಳು ಕೇಳಿ ಬಂದಿದೆ. ಸೆಕೆಂಡ್ ಫೇಸ್ ಚುನಾವಣೆಗೂ ಮುಂಚೆ ಎಲೆಕ್ಷನ್ ಕಮಿಷನ್ ಅವರು ಅಜಯ್ ಪಾಲ್ ಶರ್ಮಾ ಅವರನ್ನ ಅಬ್ಸರ್ವ್ ಆಗಿ ನೇಮಕ ಮಾಡಲಾಗಿತ್ತು. ಯುಪಿನಲ್ಲಿ ಕಠಿಣ ಅಧಿಕಾರಿಯಾಗಿ ಹೆಸರು ಮಾಡಿದಂತವರು ಅಜಯ್ ಪಾಲ್ನವರು. ಅವರ ನೇಮಕಾತಿಯಲ್ಲಿ ಕೆಲವರಲ್ಲಿ ಭಯ ಶುರು ಆಗೋದಕ್ಕೆ ಸ್ಟಾರ್ಟ್ ಆಯ್ತು. ಕೆಲ TMC ನಾಯಕರು ಅವರಿಗೆ ಓಪನ್ ವಾರ್ನಿಂಗ್ ಕೂಡ ಕೊಟ್ಟಿದ್ರು. ಇಲ್ಲಿ ಮುಖ್ಯ ಪ್ರಶ್ನೆ ಯಾರು ಗೆಲ್ತಾರೆ ಅನ್ನೋದಲ್ಲ, TMC ಗೆಲ್ತದ ಅಥವಾ ಬಿಜೆಪಿ ಗೆಲ್ಲುತ್ತಾ, ಕಾಂಗ್ರೆಸ್ ಗೆಲ್ಲುತ್ತಾ ಅನ್ನೋದು ನಂತರದ ವಿಷಯ. ಮೊದಲು ಪ್ರಶ್ನೆ ಬರೋದೇನು ಅಂತಂದ್ರೆ, ಜನರು ಭಯವಿಲ್ಲದೆ ಮತ ಹಾಕಬಹುದಾ? ನಮ್ಮ ಕರ್ನಾಟಕದಲ್ಲಿ ಅಥವಾ ಬೇರೆ ಯಾವ ರಾಜ್ಯದಲ್ಲೇ ಆಗ್ಲಿ ನಿಮಗೆ ಇಷ್ಟವಾದ ಪಕ್ಷಕ್ಕೆ ವೋಟ್ ಹಾಕ್ಬೇಡ ಅಂತ ಯಾರಾದ್ರೂ ಮನೆಗೆ ಬಂದು ಬೆದರಿಸಿದ್ರೆ ಹೇಗಿರುತ್ತೆ ಅಂತ ಯೋಚನೆ ಮಾಡಿ ನೋಡಿ. ಅದೇ ಪರಿಸ್ಥಿತಿ ವರ್ಷಗಳಿಂದ ವೆಸ್ಟ್ ಬೆಂಗಾಲ್ನಲ್ಲಿ ಇದೆ ಅಂತ ಅಲ್ಲಿನ ಹಲವಾರು ಜನರು ಹೇಳ್ತಿದ್ದಾರೆ. ಈ ಬಾರಿ ಸುಮಾರು 75% ಪ್ರದೇಶಗಳಲ್ಲಿ ಪೋಲಿಂಗ್ ಶಾಂತಿಯುತವಾಗಿ ನಡೆಯುತ್ತಿದೆ ಅನ್ನೋ ವರದಿಗಳು ಕೇಳಿ ಬರ್ತಿದೆ. ಆದ್ರೆ ಬಾರ್ಡರ್ ಏರಿಯಾಸ್ ನಲ್ಲಿ ಟೆನ್ಷನ್ ಇನ್ನೂ ಹಂಗೆ ಇದೆ ಅಂತ ಹೇಳ್ಬೋದು. ಕೆಲವು ಕಡೆ ವೈಲೆನ್ಸ್ ಆಗಿದೆ, ಇಂಟಿಮಿಡಿಯೇಷನ್ ಕಂಪ್ಲೇಂಟ್ ಮುಂದುವರಿತಾನೆ ಇದೆ. ಕೊನೆಗೆ ನೆನಪಿಡಬೇಕಾದದ್ದು ಒಂದೇ, ಪ್ರಜಾಪ್ರಭುತ್ವದಲ್ಲಿ ಗೆಲುವು ಮುಖ್ಯ ಅಲ್ಲ, ಫೇರ್ ಗೆಲುವು ಮುಖ್ಯ ಅನ್ನೋದು ಕಂಡು ಬರುತ್ತೆ. ಯಾರು ಆಡಳಿತಕ್ಕೆ ಬರಬೇಕು ಅಥವಾ ಅಧಿಕಾರಕ್ಕೆ ಬರಬೇಕು ಅನ್ನೋದನ್ನ ಜನರು ತೀರ್ಮಾನಿಸಬೇಕು. ಗೂಂಡಾಗಿರಿ, ಭಯ, ಹಿಂಸೆ
ಕೊಲೆ ಬೆದರಿಕೆ ತೀರ್ಮಾನಿಸಬಾರದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ವೆಸ್ಟ್ ಬೆಂಗಾಲ್ನಲ್ಲಿ ಚುನಾವಣೆ ಫಲಿತಾಂಶ ಏನೇ ಇರಲಿ, ದೇಶದ ಜನತೆಗೆ ಇದು ಒಂದು ದೊಡ್ಡ ಪಾಠ ಆಗ್ಬೇಕು. ಮತದಾನ ಹಕ್ಕು ಕೇವಲ ಹಕ್ಕಲ್ಲ, ಅದನ್ನು ಸ್ವತಂತ್ರದ ಚಿಹ್ನೆ ಕೂಡ ಹೌದು. ಅದನ್ನ ಕಾಪಾಡೋದು ಪ್ರತಿಯೊಬ್ಬರ ಹೊಣೆಗಾರಿಕೆ, ಜವಾಬ್ದಾರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸೊ ಇದಾಗಿತ್ತು ಈ ಕ್ಷಣದ ಮಾಹಿತಿ. ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿದೆ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ತರದ ಟ್ರೆಂಡಿಂಗ್ ಟಾಪಿಕ್ಗಳನ್ನ ಅಥವಾ ಇದೇ ತರದ ಮಾಹಿತಿಯನ್ನ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಅದು ಕೂಡ ನಿಮ್ಗೆ ಅರ್ಥವಾಗಿಸುವ ರೂಪದಲ್ಲಿ ಎಕ್ಸ್ಪ್ಲೈನ್ ಮಾಡುವಂತ ಪ್ರಯತ್ನ ನನ್ನದು. ಸೊ ದಯವಿಟ್ಟು ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಎಲೆಕ್ಷನ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಗುಡ್ ಬೈ.